ಸ್ಪಾಂಜಿಯಾಗಿ ಜ್ಯೂಸಿಯಾಗಿ ಒಂದು ಗುಲಾಬ್ ಜಾಮೂನ್ ರೆಸಿಪಿನ ನಾನಿವತ್ತು ಮಾಡ್ತಾ ಇದ್ದೀನಿ. ನೋಡ್ತಾ ಇರುವಾಗನೇ ತಿನ್ನಬೇಕು ಅನ್ಸುತ್ತೆ ಅಲ್ವಾ? ವಿಡಿಯೋ ನೋಡಾದ್ಮೇಲೆ ಇವತ್ತೇ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ಕಲಸೋದು, ಪಾಕ ಮಾಡೋದು, ಹಾಗೆ ಉಂಡೆಗಳನ್ನ ಬೇಯಿಸೋದು, ಈ 3 ಸ್ಟೆಪ್ಸ್ನ ಕರೆಕ್ಟಾಗಿ ಮಾಡಿದ್ರೆ ಗುಲಾಬ್ ಜಾಮೂನ್ ಪರ್ಫೆಕ್ಟ್ ಆಗಿ ತುಂಬ ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ. ಈ ಎಲ್ಲ ಸ್ಟೆಪ್ಸ್ನ ನಾನು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಯ್, ಹಲೋ ಫ್ರೆಂಡ್ಸ್, ಕುಕರಿ ಕ್ವೀನ್ ರಮ್ಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ನಾನಿವತ್ತು 1 ಪ್ಯಾಕೆಟ್ GRB ಇನ್ಸ್ಟೆಂಟ್ ಜಾಮೂನ್ ಮಿಕ್ಸನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ. ಮೊದಲಿಗೆ ಸಕ್ಕರೆ ಪಾಕನ ರೆಡಿ ಮಾಡ್ಕೊತೀನಿ. ಒಂದು ಪಾತ್ರೆಗೆ 1.5 ಕಪ್ನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ನೀವು ಸಕ್ಕರೆನ ಯಾವ ಕಪ್ಪಿನ ಅಳತೆಯಲ್ಲಿ ತಗೊಂಡಿರ್ತೀರೋ ಅದೇ ಕಪ್ನ ಅಳತೆಯಲ್ಲಿ ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ 1.5 ಕಪ್ ಸಕ್ಕರೆಗೆ 3 ಕಪ್ನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. 1 ಪ್ಯಾಕೆಟ್ ಜಾಮೂನ್ ಮಿಕ್ಸಿಗೆ 1.5 ಕಪ್ನಷ್ಟು ಸಕ್ಕರೆ ಸಾಕಾಗುತ್ತೆ. ಸಿಹಿ ಜಾಸ್ತಿ ಇಷ್ಟಪಡೋರು 2 ಕಪ್ ಬೇಕಾದರೂ ಹಾಕ್ಕೋಬೋದು. ಈಗ ಸಕ್ಕರೆನ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಕರಗಬೇಕು, ಎಳೆ ಪಾಕ ಬರಬೇಕು ಅಂತ ಇಲ್ಲ. ಹಾಗೆ ಸಕ್ಕರೆ ಪಾಕ ತುಂಬ ಗಟ್ಟಿ ಕೂಡ ಆಗಬಾರ್ದು. ಜಾಮೂನು ಅವಾಗ ಸಕ್ಕರೆ ಪಾಕನ ಹೀರ್ಕೊಳ್ಳೋದಿಲ್ಲ. ಈಗ ಸಕ್ಕರೆ ಪಾಕ ಕುದೀತಾ ಇದೆ. ಇದನ್ನ 2 ನಿಮಿಷ ಕುದಿಸಿದ್ರೆ ಸಾಕು, ಪಾಕ ರೆಡಿ ಆಗತ್ತೆ. ಈ ಹದದಲ್ಲಿ ನೀವು ಸಕ್ಕರೆ ಪಾಕನ ಮಾಡ್ಕೊಳ್ಳಿ. ಈಗ ಇದಕ್ಕೆ ಅರ್ಧ ಚಮಚ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ. ಹಾಕಿ ಸ್ಟವ್ನ ಆಫ್ ಮಾಡ್ಕೊತೀನಿ. ಹಾಗೆ 3 ಲವಂಗನ ಸೇರಿಸ್ತಾ ಇದ್ದೀನಿ. ಇದು ಒಂದು ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡುತ್ತೆ. ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ನಾನು GRB ಇನ್ಸ್ಟೆಂಟ್ ಜಾಮೂನ್ ಮಿಕ್ಸ್ 1 ಪ್ಯಾಕೆಟನ್ನು ತಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕಾಯಿಸಿ ಆರಿಸಿರೋ ಹಾಲನ್ನು ಹಾಕಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಹಾಲನ್ನು ಹಾಕ್ಕೊಂಡು ಬೆರಳಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಾದಬಾರ್ದು. ಹೀಗೆ ಬೆರಳಿನ ಸಹಾಯದಲ್ಲಿ ಸ್ವಲ್ಪ ಹಾಲನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಹಾಲು ಬೇಡ ಅನ್ನೋರು ಬರೀ ನೀರಲ್ಲಿ ಬೇಕಾದರೆ ಹಿಟ್ಟನ್ನು ಕಲಿಸ್ಕೋಬೋದು. ಹಾಲನ್ನು ಸೇರಿಸ್ಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ 1 ಚಮಚ ತುಪ್ಪನ ಹಾಕ್ಕೊತಾ ಇದ್ದೀನಿ. ಹಾಕಿ ಕಲಿಸ್ತಾ ಇದ್ದೀನಿ. ಈಗ ಹಿಟ್ಟನ್ನು ಕಲಸಿ 10 ನಿಮಿಷ ಬಿಟ್ಟು ಚಿಕ್ಕ ಉಂಡೆಗಳನ್ನ ಮಾಡ್ಕೊತಾ ಇದ್ದೀನಿ. ನಿಮಗೆ ಜಾಮೂನ್ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಉಂಡೆಗಳನ್ನ ಮಾಡ್ಕೋಬೋದು. ಎಣ್ಣೆಲೆ ಕಾಯಿಸಿ ಪಾಕದಲ್ಲಿ ನೆಂದ ಮೇಲೆ ಜಾಮೂನು ಡಬಲ್ ಸೈಜಿಗೆ ಆಗುತ್ತೆ. ಉಂಡೆಗಳನ್ನ ನೀಟಾಗಿ ಪ್ರೆಸ್ ಮಾಡಿ ರೌಂಡಾಗಿ ಮಾಡ್ಕೋಬೇಕು. ಮನೆಗೆ ನಾಳೆ ಯಾರು ಗೆಸ್ಟ್ ಬರ್ತಾರೆ ಅಂತ ಇದ್ದರೆ ಹಿಂದಿನ ದಿನವೇ ಜಾಮೂನ್ನ ಮಾಡಿಟ್ಕೊಳ್ಳಿ. ಅವರು ಬಂದ ತಕ್ಷಣ ಸರ್ವ್ ಮಾಡ್ಬೋದು. ಹೀಗೆ ಎಲ್ಲ ಹಿಟ್ಟನ್ನು ಉಂಡೆಗಳನ್ನಾಗಿ ಮಾಡಿಕೊಂಡು ಒಂದು ಪ್ಲೇಟಿಗೆ ಜೋಡಿಸ್ಕೊತಾ ಇದ್ದೀನಿ. ಇದನ್ನು ಒಣಗೋದಕ್ಕೆ ಬಿಡಬಾರ್ದು, ತಕ್ಷಣ ಎಣ್ಣೆಯಲ್ಲಿ ಕಾಯಿಸಬೇಕು. 1 ಪ್ಯಾಕೆಟ್ ಹಿಟ್ಟಿನಲ್ಲಿ 15ರಿಂದ 20 ಜಾಮೂನ್ಗಳು ಆಗುತ್ತೆ. ಈಗ ಮಾಡಿಟ್ಟಿರೋ ಉಂಡೆಗಳನ್ನ ಒಂದೊಂದಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆನ ಕಾಯಿಸ್ಕೊತಾ ಇದ್ದೀನಿ. ಎಣ್ಣೆ ತುಂಬ ಬಿಸಿಯಾಗಲೂ ಇರಬಾರ್ದು, ಹಾಗೆ ತುಂಬ ತಣ್ಣಗಾಗಿ ಕೂಡ ಇರಬಾರ್ದು. ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಕಾದಿರಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಉಂಡೆಗಳನ್ನ ನಾವು ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಉಂಡೆಗಳೆಲ್ಲ ಸೀದೋಗುತ್ತೆ, ಒಳಗಡೆ ಬೇಯೋದಿಲ್ಲ. ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೆ ಉಂಡೆಗಳನ್ನ ಫ್ರೈ ಮಾಡ್ಕೋಬೇಕು. ನಿಧಾನವಾಗಿ ಉಂಡೆಗಳನ್ನೆಲ್ಲ ಸೌಟಿಂದ ಹೀಗೆ ತಿರುಗಿಸ್ಬೇಕು. ಉಂಡೆಗಳೆಲ್ಲ ಎಲ್ಲ ಕಡೆ ಬೇಯುತ್ತೆ. ಈಗ ಉಂಡೆಗಳನ್ನೆಲ್ಲ ಫ್ರೈ ಮಾಡಿದ್ದೀನಿ. ನೋಡಿ, ನೀಟಾಗಿ ಬಂದಿದೆ. ಒಂದೊಂದನ್ನೇ ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ. ಹೀಗೆ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಬೇಕು. ಈಗ ಇನ್ನೊಂದು ಬ್ಯಾಚು ಜಾಮೂನ್ನ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಫ್ರೈ ಮಾಡಿರೋ ಎಲ್ಲ ಉಂಡೆಗಳನ್ನ ತಣ್ಣಗಾಗಿರೋ ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೀನಿ. ಪಾಕ ಬಿಸಿ ಇದ್ದರೆ ಉಂಡೆಗಳು ತಣ್ಣಗಿರಬೇಕು. ಎರಡೂ ಕೂಡ ಬಿಸಿ ಇದ್ದರೆ ಜಾಮೂನು ಕರಗೋಗುತ್ತೆ, ನೀಟಾಗಿ ಬರೋದಿಲ್ಲ. ಇದನ್ನು ಅಟ್ಲೀಸ್ಟ್ 2 ಅವರ್ ಆದರೂ ಕೂಡ ಸಕ್ಕರೆ ಪಾಕದಲ್ಲಿ ನೆನೆಸಬೇಕು, ಆಗ ತುಂಬಾ ಟೇಸ್ಟ್ ಕೊಡುತ್ತೆ. ಇದನ್ನು ಈಗ 2 ಅವರು ಸಕ್ಕರೆ ಪಾಕದಲ್ಲಿ ನೆನೆಸಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಸಾಫ್ಟ್ ಆದ ಸ್ಪಾಂಜಿಯಾಗಿ ಪರ್ಫೆಕ್ಟ್ ಆದ ಒಂದು ಗುಲಾಬ್ ಜಾಮೂನ್ ರೆಸಿಪಿ ರೆಡಿಯಾಗಿದೆ. ನೋಡ್ತಾ ಇರ್ಬೋದು ಎಷ್ಟು ಜ್ಯೂಸಿಯಾಗಿ ಸೂಪರಾಗಿ ಬಂದಿದೆ. ಈಗ ನಾನು ತಿಂತಾ ಇದ್ದೀನಿ. ಸಖತ್ ಯಮ್ಮಿಯಾಗಿ ಬಂದಿದೆ ಜಾಮೂನು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಳಿರೋ ಕೆಲವು ಟಿಪ್ಸನ್ನು ಫಾಲೋ ಮಾಡಿ ನೀವು ಜಾಮೂನ್ನ ಮಾಡಿ, ಖಂಡಿತ ಹಾಳಾಗೋದಿಲ್ಲ, ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮ್ಮಂಥ ಹೊಸ ಕ್ರಿಯೇಟರ್ಸ್ಗೆ ನಿಮ್ಮೆಲ್ಲರ ಸಪೋರ್ಟ್ ತುಂಬಾ ಮುಖ್ಯ. ಹಾಗಾಗಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. Thank you all. Thanks for watching.